ಹೆಸರಿರುತ್ತೆ, ಶಾಸಕರ ಹೆಸರು ಇರುತ್ತೆ, ಸಂಸದರ ಹೆಸರು, ಎಲ್ಲರ ಹೆಸರು ಇರುತ್ತೆ. ಆಲ್ ದಿಸ್ ಪೀಪಲ್ ವಾಂಟ್ ಟು ಮೀಟ್ ಯು ಆ್ಯಂಡ್ ಡಿಸ್ಕಸ್ ರಿಗಾರ್ಡಿಂಗ್ CSR ಫಂಡ್ಸ್ ಅಂತ. ಅದು ಬರಲಿಲ್ಲ ಅಂದರೆ ಆಮೇಲೆ ಅವ್ರು ಹೇಳ್ದಂಗೆ ಕಾರ್ಪೊರೇಟ್ ಅಫೇರ್ಸ್ MD ಹತ್ರ ಹೋಗಿ ನಾನು ಮಾತಾಡೋಕ್ಕೆ ಬೇಡ ಇಲ್ಲ. ಓಲ್ಡನ್ನು ಏನೋ ಮಾತಾಡಬೇಡಿ. ಒಂದು ಲೆಟ್ರ್ ಕಳ್ಸೋಣ, ಬರಲಿಲ್ಲ ಅಂದರೆ ಆಮೇಲೆ ಮಾತಾಡೋಣ. ದುರುಪಯೋಗ ಏನಾಗಿದೆ ಸರ್? ಏನೂ ಆಗಿಲ್ಲ ಸರ್. ಕೆಲಸ ಏನೇನಾಗಿದೆ ಸ್ವಲ್ಪ ತೋರಿಸಿ ಎಲ್ಲೆಲ್ಲಾಗಿದೆ ಅಂತ ಹೇಳಿದ್ದೀವಿ ಅಷ್ಟೇ. ಇವಾಗ ಆ ಲಿಸ್ಟ್ ಪ್ರಕಾರ ಆ ಫಂಡ್ಸ್ ಎತ್ಕೊಂಡೋಗಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಯೂಸ್ ಮಾಡಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡಬೇಡಿ. ಏನು ನೀವು ಫ್ಯಾಕ್ಟ್ರಿ ಮಾಡಿದ್ದೀರಾ, ಇಲ್ಲಿ ಮಾಡಿದ್ದೀರಾ? ನೀವು ಏನಾದರೂ ಅಷ್ಟು ಜಾಸ್ತಿ ಬೇಕು ಅಂದರೆ ಒಂದು 10% ಎತ್ಕೊಂಡು ಬೇರೆ ಕಡೆ 90% ನಮಗೆ ಯೂಸ್ ಮಾಡಿ ಅಂತ ಕೇಳೋಕ್ಕೆ ಅವ್ರನ್ನ ಕರೀರಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಹೊಸಕೋಟೆಗೆ ನೀರು ಜಾಸ್ತಿ ಹೋಗ್ತದೆ, ಕೋಲಾರ ಜಿಲ್ಲೆಗೆ ಬರ್ತಾ ಇಲ್ಲ. ಸೊ ಮೂಲ ಉದ್ದೇಶ ಇದ್ದಿದ್ದು ಕೋಲಾರ ಜಿಲ್ಲೆಗೆ ಬರಬೇಕು. ಅದು ಸರ್ಕಾರ ಆದೇಶ ಆಗಿದೆ, ಅಲ್ಲಿ ಕೊಡಬೇಕು ಸರ್. ಈಗ ಮೊದಲು ಇರಲಿಲ್ಲವಲ್ಲ ಸರ್? ಇರಲಿಲ್ಲ, ಆಗಿದೆ. ನಮಗೆ ಉದ್ದೇಶನೇ ಈಡೇರಿಲ್ಲ. BJP ಗೌರ್ಮೆಂಟ್ ಸರ್ಕಾರ ಇತ್ತಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ಹೊಸಕೋಟೆಗೆ ಬಂತೀವಿ ನಾವು. ಅವ್ರು ಏನೋ ಲೆಟ್ರ್ ಕೊಡ್ತೀನಿ ಅಂದಿರ, ಲೆಟ್ರ್ ಕೊಟ್ಮೇಲೆ ಮಾತಾಡಿದೆ. ಅವಾಗವ್ರಿಗೆ ಬೆಳೆದು ಹೇಳಿದ್ದೀನಿ. ಅದಕ್ಕೆ ಇವಾಗ ನಮ್ಮ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಟರ್ಷರಿ ಪ್ಲಾಂಟ್ ಏನಿದೆಯೋ ಬೇಗ ರೆಡಿ ಮಾಡಿಕೊಡಿ ಅಂತ. ಯಾಕಂದರೆ ಇವಾಗ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನು ನಮಗೆ ಇದು ಕೊಡ್ತಾ ಇದ್ದಾರೋ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕೊಡ್ತಾರೋ ಎಲ್ಲದರಲ್ಲೂ ಬೋರ್ವೆಲ್ಲಲ್ಲಿ ಇಟ್ ಈಸ್ ನಾಟ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್, ಇಟ್ ಈಸ್ ಕಂಟ್ಯಾಮಿನೇಟೆಡ್ ವಾಟರ್ ಅಂತ ಬರ್ತದೆ. ಅದು ಇವ್ರಿಗೂ ಗೊತ್ತು, ಬಟ್ ಯಾಕೆ ಸ್ವಲ್ಪ ಹಿಂದೆ ಹೊಡಿತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಬೇಗ ಮಾಡಿಕೊಡಿ. ಟರ್ಷರಿ ಪ್ಲಾಂಟ್ ಮಾಡಿಕೊಟ್ರೆ ರೈತರಿಗೆ ಉಪಯೋಗ ಆಗುತ್ತೆ. ಏನೊಂದು ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಅದು ಉಳಿಸೋಕೆ ವಿಶ್ವಾಸ ಆಗುತ್ತೆ. ನಾವೆಲ್ಲರೂ ಹೋಗೋಣ. ಟರ್ಷರಿ ಪ್ಲಾಂಟ್ ಹಾಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಅದೇ ಹೇಳ್ತಾ ಇದ್ದಾರೆ. 3ನೇ ಹಂತ ಮಾಡಿ ಟರ್ಷರಿ ಪ್ರಾಬ್ಲಮ್ ಆಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದಾಗೂ ಅದೇ ಎಲ್ಲ ಹೇಳಿದ್ದೀನಿ. ಇವಾಗ ಇದು ಆಗ್ತಾ ಇಲ್ಲ, ಬೆಳೆಗಳು ಬರ್ತಾ ಇಲ್ಲ. ಏನು ಟೊಮೆಟೊ ಬೆಳೀತಾ ಇದೆ, ಇವಾಗ ಏನು ಬಾರ್ಡರ್ ಇದೆಯೋ ಮುಳಬಾಗಲಲ್ಲಿ, ಏನು ಮುಳಬಾಗಲ್ ಏರಿಯಲ್ಲಿ ಎಲ್ಲಿ KCB ನೀರು ಹೋಗಿಲ್ವೋ, ಎಲ್ಲಿ ರಾಯಲ್ಪಾಡು, ಗೌನ್ಪಲ್ಲಿ ಇದೆಯೋ ಆ ಕಡೆಯಿಂದನೇ ಒಳ್ಳೆ ಟೊಮೆಟೊ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದೀವಿ. ಆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀವಿ. ಏನು ಸರ್ ಅದು ಕರೆಕ್ಟಾ ಸರ್? ಅಲ್ಲ ಸರ್, ಸೈಂಟಿಸ್ಟ್ ಹೇಳ್ತಾರೆ ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸರ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನೇ ಬೇಕಾದರೆ ನಾನು ನಾಳೆನೇ ಅವ್ರನ್ನ ತೊಗೊಂಬಂದು ಚೆಕ್ ಮಾಡಿಸ್ತೀನಿ. ಒಂದು ಕಡೆ ಅಲ್ಲ, ಸುಮಾರು ಒಂದು 50 ಕಡೆ ಮಾಡಿಸ್ತೀನಿ. ಎಲ್ಲಿ KCB ನೀರಿಲ್ವೋ ಅಲ್ಲೂ ಮಾಡಿಸ್ತೀನಿ, ಎಲ್ಲಿ ಇದೆಯೋ ಅಲ್ಲೂ ಮಾಡಿಸ್ತೀನಿ. ಅದ್ರ ಇದು ನೋಡಿಕೊಂಡೇ ಬೇಕಾದ್ರೆ ಮಾಡ್ತೀನಿ. ನೆಕ್ಸ್ಟ್ KCB ಇದು ಮೀಟಿಂಗ್ ಕರೀತಾರೆ, ಆ ರಿಪೋರ್ಟ್ಸೇ ಎತ್ಕೊಂಡೋಗಿ ತೋರಿಸ್ತೀನಿ. BGM ಲ್ಯಾಂಡಲ್ಲಿ ಕಸ ಸುರಿತಾರೆ ಅದು ಕೇಳಿದೆ ಇವಾಗ ತಾನೇ. ಅದು ದೇರ್ ಇಸ್ ನೋ ಅಫಿಷಿಯಲ್ ಏನು ಇದು ಮಾಡಿಲ್ಲ, ಏನು ನಮಗೇನು ಕೊಟ್ಟಿಲ್ಲ, ಮಾಹಿತಿ ಏನು ಕೊಟ್ಟಿಲ್ಲ. ಅದು ಏನು ಆವತ್ತು ಫಸ್ಟ್ ದಿನ ಏನು ಬಂದರು ಆವತ್ತೇ ನಾನು BGML ಅವ್ರನ್ನ ಕೇಳಿದೆ. BGML ಅವರು ನಮಗೇನು ಮಾಹಿತಿ ಇಲ್ಲ ಅಂದರು. ತಹಶೀಲ್ದಾರ್ನವ್ನು ಕೇಳಿದೆ, ತಹಶೀಲ್ದಾರು ಏನೂ ಇಲ್ಲ ಅಂದರು. ಅದಾದಮೇಲೆ DC ಸಾಹೇಬ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇದ್ರ ಬಗ್ಗೆ ಏನಿಲ್ಲ, ಜಮೀನು ಎಲ್ಲಿದೆ ಅಂತ ಕೇಳಿದ್ದಾರೆ, ಜಮೀನು ತೋರಿಸಿದ್ದೀವಿ ಅಷ್ಟೇ ಹೊರತು ಅದ್ರ ಬಿಟ್ಟು ಬೇರೆ ಏನಿಲ್ಲ, ಅದ್ರ ಬಗ್ಗೆ ಏನು ಇದಿಲ್ಲ ಸರ್ ಅಂತ ಹೇಳಿದ್ದಾರೆ.